ಹಲೋ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಹೆಲ್ದಿ ದೋಸೆ ರೆಸಿಪಿ ಹೇಳ್ಕೊಡ್ತೀನಿ. ಹೆಲ್ದಿ ಇದು, ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅನ್ಕೋಬೇಡಿ. ಸ್ಟಾರ್ಟಿಂಗ್ ತೋರಿಸಿರೋಂಥ ಇಮೇಜಸ್ ಬಂದು ಇದನ್ನು ಸಜ್ಜೆ ಅಥವಾ ಇಂಗ್ಲೀಷಲ್ಲಿ ಬಾಜ್ರಾ ಅಂತ ಕರೀತಾರೆ. ಇದರಲ್ಲಿ ಫೈಬರ್ ಜಾಸ್ತಿ, ಮಿನರಲ್ಸ್ ಜಾಸ್ತಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಸಜ್ಜೆ 1 ಗ್ಲಾಸಷ್ಟು ಹಾಕಿದ್ದೆ, ಉದ್ದಿನಬೇಳೆ 3/4 ಗ್ಲಾಸಷ್ಟು ಅಥವಾ ಅರ್ಧ ಗ್ಲಾಸ್ ಸಾಕು, 1 ಹಿಡಿಯಷ್ಟು ಅವಲಕ್ಕಿ, 1 ಸ್ಪೂನಷ್ಟು ಮೆಂತ್ಯ ಕಾಳು. ಸೊ ಅಷ್ಟು ಹಾಕಿ ಒಂದು 8 to 9 ಅವರ್ಸ್ ನೆನೆಸಿದ್ದೆ. ಸಜ್ಜೆ ನೆನೆಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಅದಕ್ಕೆ 9 ಅವರ್ಸ್ ನೆನೆಸಿ ಆಮೇಲೆ ರುಬ್ಬಿಟ್ಟು 4 ಅವರ್ಸ್ ಫರ್ಮೆಂಟೇಷನ್ ಬಿಟ್ಟರೆ ಸಾಕು, ಬೇಗನೆ ಫರ್ಮೆಂಟೇಷನ್ ಆಗೋಗುತ್ತೆ. ಸೊ ಆಮೇಲೆ ದೋಸೆ ಥರ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬಂತು ಅಂದರೆ, ಟೇಸ್ಟ್ ವೈಸ್ ನಾರ್ಮಲ್ ದೋಸೆಗಿಂತ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಎದ್ದೇಳಲ್ಲ, ತಿಕ್ಕಾಗಿ ಮಾಡ್ಕೋಬೇಕು ಅಂತ ಏನಿಲ್ಲ. ನಾನು ನೋಡ್ತಾ ಇರ್ಬೋದು ನೀವು, ಒಂದು ತವಾ ತೊಗೊಂಡು ತುಂಬಾ ನಾರ್ಮಲ್ ಮಸಾಲೆ ದೋಸೆ ಥರ ತೆಳುವಾಗೆ ಹಾಕಿದ್ದೀನಿ. ಫಸ್ಟು ದೋಸೆ ಸ್ವಲ್ಪ ಯಾವ ದೋಸೆನ ಹರಿದೋಗೇ ಹೋಗುತ್ತೆ. ಸೊ ಅದೇ ಥರನೇ ಇದೂ ಸ್ವಲ್ಪ ಹರಿದೋಯ್ತು. ಸೆಕೆಂಡ್ ದೋಸೆಗಿಂತ ಎಷ್ಟು ಚೆನ್ನಾಗಿ ಬಂತು. ಕಲರ್ ಆಗಿರ್ಬೋದು, ಟೆಕ್ಸ್ಚರು, ಎಷ್ಟು ಕರಮ್ ಅಂತ ಇರ್ತಾರೆ ಅಂದರೆ, ನಾನು ನನಗೆ ಅಂತ ಮಾಡಿಕೊಂಡೆ, ಬಟ್ ಮಕ್ಕಳು ತಿಂದರು. ಜೊತೆಗೆ ಅಲ್ಲಿ ಚಕ್ಲಿ ಮಾಡುವಂಥ ಒರಳು ಎತ್ತಿಟ್ಟಿದ್ದೀನಿ, ಚಕ್ಲಿ ಮಾಡೋಣ ಅಂತ. ಹೊರಗಡೆಯಿಂದ ತಂದು ಯಾವುದೋ ಎಣ್ಣೆ ಎಲ್ಲ ಕರ್ಜಿರ್ತಾರಲ್ವ, ಸೊ ಅದಕ್ಕೆ ಮನೆಯಲ್ಲೇ ಮಾಡಿಕೊಟ್ರೆ ಬೆಸ್ಟು ಅಂತ ಈಗ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ತೆಗ್ದಿಟ್ಟು ಕಣ್ಮುಂದೆ ಇದ್ದರೆ ಯಾವಾಗೋ ಒಂದು ಸತಿ ಮಾಡ್ತೀನಿ ಅನ್ಕೋತಾನೇ ಇದ್ದೀನಿ 10 ದಿನದಿಂದ ಮಾಡೋಣ ಅಂತ. ಸೊ ಈಗ ಅದೆಲ್ಲ ಸ್ವಲ್ಪ ಇವತ್ತು ನಾನು ಹೇಳ್ತೀನಲ್ವ, ಒಂದು 20 ಸಾಮಾನ ಎತ್ತಿಟ್ಟಿದ್ದೀನಿ. ಡೈಲಿ ಇಷ್ಟಿಷ್ಟು ಅಂತ ಯಾವ್ದು ನಾನು ಯೂಸ್ ಮಾಡ್ತಾನೇ ಇರಲ್ಲ, ಒಂದು ಸ್ಪೂನ್ ಆಗಲಿ ಎಕ್ಸ್ಟ್ರಾ ಇರೋವಂಥದ್ದು ಎತ್ತಿಟ್ಟಿದ್ದೀನಿ. ಯಾರಿಗೂ ಇನ್ನೂ ಕೊಡ್ತಾನೂ ಇಲ್ಲ, ಬಿಸಾಕ್ತಾನೂ ಇಲ್ಲ. ಇದು ಫಸ್ಟ್ ಸ್ಟೆಪ್ಪು. ಆ ಜಾಗದಿಂದ ಮೇನ್ ಯೂಸ್ ಮಾಡ್ತೀವಲ್ವ, ಆ ಜಾಗದಿಂದ ಎತ್ತಿಡೋದು. ಅದನ್ನೆಲ್ಲ ಸಜ್ಜೆ ಮೇಲೆ ಕಂಟೈನರ್, ಕಬೋರ್ಡ್ಸ್, ಕ್ಯಾಬಿನೆಟ್ಸ್ ಥರ ಮಾಡಿಸಿದ್ದಾರೆ ಹಸ್ಬೆಂಡು. ಅಲ್ಲೆಲ್ಲ ನೀಟಾಗಿ ಜೋಡಿಸಿದ ಜೊತೆಗೆ ಅಲ್ಲೆಲ್ಲ ಒಂದು ಸ್ಟಿಕ್ ನೋಟ್ಸ್ ಅಂಟಿಸಿದ್ದೀನಿ, ಎಲ್ಲಿ ಏನು ಇಟ್ಟಿದ್ದೀನಿ ಅಂತ ಎಲ್ಲ ಬರೆದಿಟ್ಟಿದ್ದೀನಿ. ಇನ್ ಕೇಸ್ ಯಾರಾದರೂ ನೆಂಟರು ಬಂದರೂ ಅದನ್ನು ತೆಗೆದು ಯೂಸ್ ಮಾಡ್ಕೋಬೋದು. ನಮ್ಮನೇಲಿ ಕಾಫಿ ಕುಡಿಯೋ ಗ್ಲಾಸೇ ಒಂದು 30-35 ಇದೆ, ಅಷ್ಟೊಂದಿದೆ. ಯಾವುದೂ ನಾನು ಕೊಂಡ್ಕೊಂಡಿರೋದಲ್ಲ, ಎಲ್ಲ ಅಮ್ಮ, ಅಪ್ಪ, ಹಸ್ಬೆಂಡ್ ಅವ್ರ ಅಕ್ಕಂದರು ಎಲ್ಲ ಅವ್ರು ಕೊಟ್ಟಿರೋವಂಥದ್ದು. ಸೊ ಆ ಥರ ಎಲ್ಲ ಇತ್ತು. ಇವತ್ತು ಮಧ್ಯಾಹ್ನ ಮಕ್ಕಳಿಗೆ ಓದಿಸ್ತಾ ಈ ಥರ ಸಜ್ಜೆ ದೋಸೆ ನನಗೆ ಅಂತ ಮಾಡಿಕೊಂಡೆ. ಬಟ್ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಮಕ್ಕಳು ಇಷ್ಟಪಟ್ಟು ತಿಂದರು. ಆಲ್ಮೋಸ್ಟ್ 2-3 ಆ ಥರನೇ ದೋಸೆ ಆರಾಮಾಗಿ ತಿನ್ಬೋದು. 2 ತಿಂದಿದ ತಕ್ಷಣ ಹೊಟ್ಟೆ ತುಂಬೋಗುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಇದೇ ಥರ ಬೇಕಾದ್ರೆ ನೀವು ಗೋಧಿ ನುಚ್ಚಲ್ಲಿ ಮಾಡ್ಕೋಬೋದು, ಸಿರಿಧಾನ್ಯದಲ್ಲಿ ಮಾಡ್ಬೋದು. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ